ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿರುವಂತಹ ಹಿನ್ನೆಲೆ ಡಿಸಿಎಂ ಡಿಕೆ ಅವರನ್ನ ಭೇಟಿಯಾಗಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡಿಕೆ ಶಿವಕುಮಾರ್ ನಿವಾಸಕ್ಕೆ ವಿಜಯಲಕ್ಷ್ಮಿ ಭೇಟಿ. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಮತ್ತು ಸಂಗಡಿಗರು ಡಿಕೆ ಶಿವಕುಮಾರ್ ನಿವಾಸಕ್ಕೆ ವಿಜಯಲಕ್ಷ್ಮಿ ಭೇಟಿ ನೀಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ಡಿಕೆ ನಿವಾಸ. ಅವರ ಜೊತೆಗೆ ದರ್ಶನ್ ಸಹೋದರ ತೂಗುದೀಪ ದಿನಕರ್ ಕೂಡ ಸಾಥ್ ಕೊಟ್ಟರು. ವಿಜಯಲಕ್ಷ್ಮಿ ದಿನಕರ್ ಭೇಟಿ ಬೆನ್ನಲ್ಲೇ ಪ್ರೇಮ್ ಕೂಡ ಆಗಮಿಸಿದ್ದಾರೆ. ನಟ ದರ್ಶನ್ ಪ್ರಕರಣದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಕುಟುಂಬಸ್ಥರು. ನೆನ್ನೆಯಷ್ಟೇ ನನ್ನ ಭೇಟಿಗೆ ದರ್ಶನ್ ಪತ್ನಿ ಸಮಯ ಕೇಳಿದ್ದಾರೆ ಅಂತ ಇಂದು ವಿಜಯಲಕ್ಷ್ಮಿಯನ್ನ ಭೇಟಿ ಆಗ್ತೀನಿ ಎಂದಿದ್ದಂತ ಡಿಕೆ ಶಿವಕುಮಾರ್. ಡಿಕೆ ನಿವಾಸಕ್ಕೆ ಆಗಮಿಸಿರುವಂಥದ್ದು ದರ್ಶನ್ ಪತ್ನಿ ನೀವೀಗ ನೋಡ್ತಾ ಇದ್ದೀರಾ. ಪತ್ನಿ ಹಾಗೇನೆ ಅವರ ಸಹೋದರ ದಿನಕರ್ ಇಬ್ಬರೂ ಕೂಡ ಅಲ್ಲಿ ಆಗಮಿಸಿದ್ರು. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿರುವಂಥ ಹಿನ್ನೆಲೆ ವಿಜಯಲಕ್ಷ್ಮಿ ಅವರು ಭಾಳಷ್ಟು ಓಡಾಟ ನಡೆಸ್ತಾ ಇದ್ದಾರೆ. ಹೇಗಾದರೂ ಮಾಡಿ ಪತಿಯನ್ನು ಸೇಫ್ ಮಾಡಬೇಕು ಈ ಕೇಸ್ನಲ್ಲಿ ಅಂತ. ದರ್ಶನ್ ಸಹೋದರ ತೂಗುದೀಪ್ ಈಗ ಅವರು ಕೂಡ ಆಗಮಿಸಿದ್ರು. ಏನಾದರೂ ಅನ್ಯಾಯ ಆಗಿದ್ದರೆ ಖಂಡಿತ ನಾವು ಅದರ ಬಗ್ಗೆ ನ್ಯಾಯ ದೊರಕಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೂಡ ನಿನ್ನೆಯಷ್ಟೇ ಹೇಳಿದರು. ಡಿ ಕೆ ನಿವಾಸ ಸದಾಶಿವನಗರ ನೋಡ್ತಾ ಇದ್ರಿ ಈಗ. ಅಲ್ಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ಹಾಗೆಯೇ ದರ್ಶನ್ ಸಹೋದರ ದಿನಕರ್ ಕೂಡ ಈಗ ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ನಿನ್ನೆ ರಾಮನಗರದಲ್ಲಿ ನಡೆದಂಥ ಕರಗ ಮಹೋತ್ಸವದಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಆಗಿತ್ತು. ಇವತ್ತು ಬೆಳಗ್ಗೆ ಸದಾಶಿವನಗರದ DCM ನಿವಾಸಕ್ಕೆ ಆಗಮಿಸಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೇನೆ ಸಹೋದರ ದಿನಕರ್. ಈಗಾಗಲೇ 1 ತಿಂಗಳು ಹೆಚ್ಚು ಆಗಿದೆ ಈಗ ಪರಪ್ಪನಗರ ಜೈಲು ಸೇರಿ ದರ್ಶನ್ ಮತ್ತು ಉಳಿದಂಥವರು. ಈ ಕೇಸ್ನಲ್ಲಿ ಮಾತನಾಡುವಂಥದ್ದಕ್ಕೆ ಈಗ ಬಂದಿದ್ದಾರೆ. ಬಟ್ ಕಾನೂನು ಅಂತ ಏನಿದೆ ಅದರಿಂದ ಈ ಜಸ್ಟಿಸ್ ಸರ್ವ್ ಆಗೋದು ಇಲ್ಲ, ಜನನಾಯಕರೇ ಸಾಲ್ವ್ ಮಾಡೋ ಹಾಗಿದ್ರೆ ಕೋರ್ಟ್ಗಳಿಗೇನು ಕೆಲಸ ಇರ್ತಿರಲಿಲ್ಲ. ಬಟ್ ಇಲ್ಲಿ ನೋಡ್ತಾ ಇದ್ದೀರಾ DK ನಿವಾಸಕ್ಕೆ ಆಗಮಿಸಿದಂಥ ದರ್ಶನ್ ಪತ್ನಿ ಹಾಗೇನೆ ಅವರ ಸಹೋದರ ದಿನಕರ್. ಇನ್ನು ಕರಗ ಮಹೋತ್ಸವ ನಡೀತು. ನೆನ್ನೆ ಕರಗದ ಸಂದರ್ಭದಲ್ಲಿ ದರ್ಶನ್ ಅಭಿಮಾನ ಕಂಡು ಬಂತು. ಕರಗ ಮಹೋತ್ಸವದಲ್ಲೂ ಕೂಡ ಅವರ ಅಭಿಮಾನಿಗಳು ಎಕ್ಸ್ಪೆಕ್ಟೆಡ್ ದರ್ಶನ್ ಅಭಿಮಾನಿಗಳು ಅಲ್ಲಿ ಹೆಸರು ಕೂಗ್ತಾರೆ. ಅದನ್ನು ಅಲ್ಲಿ ಕರಗದ ವೇಳೆ ಘೋಷಣೆ ಕೇಳಿಬಂತು. ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರಗ ಮಹೋತ್ಸವ ಕರಗ ನೋಡೋದಕ್ಕೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸಿನಿಮಾ ಎಲ್ಲ ನಟರ ಅಭಿಮಾನಿಗಳು ಕೂಡ ಬಂದಿದ್ದರು. ಅದರಲ್ಲಿ ದರ್ಶನ್ ಫ್ಯಾನ್ಸ್ ಕೂಡ ಇದ್ದರು. ಅದರಲ್ಲಿ ನಿರೂಪಕ್ಕೆ ಅನುಶ್ರೀ ಕೂಡ ದರ್ಶನ್ ಬಗ್ಗೆ ಪ್ರಸ್ತಾಪ ಮಾಡಿದರು. ಆಗ ಜೈಕಾರ ಕೇಳಿಬಂತು. ಹಿನ್ನೆಲೆಯಲ್ಲಿ ಅಪ್ಪು ಅವರ ಸಾಂಗ್ನಲ್ಲಿ ಕೇಳಿಬರ್ತಾ ಇದೆ, ನೀವು ಅಲ್ಲಿ ಗಮನಿಸ್ಬೋದು. ಇನ್ನೊಂದು ಕಡೆ ದರ್ಶನ್ ಅಭಿಮಾನಿ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಾವೇನು ದೃಶ್ಯವನ್ನು ನೋಡ್ತಾ ಇದ್ದೀವಿ. ರಾಮನಗರದ ಕರಗ ಮಹೋತ್ಸವದಲ್ಲಿ ದರ್ಶನ್ ವಿಚಾರವನ್ನು DCM DK ಶಿವಕುಮಾರ್ ಪ್ರಸ್ತಾಪ ಮಾಡಿದರು. ಕರಗ ಮಹೋತ್ಸವದಲ್ಲಿ ದರ್ಶನ್ ಬಗ್ಗೆ DKಶಿ ಮಾತು. ಯುವಕರು ಡಿಬಾಸ್ ಅಂತ ಹೇಳ್ತಿದ್ದಾರೆ. ಅವರ ಪತ್ನಿ ಕೂಡ ನನ್ನ ಭೇಟಿಗೆ ಸಮಯ ಕೇಳಿದ್ದಾರೆ. ನೋಡೋಣ, ಅವರು ಏನೋ ಅನ್ಯಾಯ ಮಾಡದೆ ಹೋಗಿದ್ರೆ ಖಂಡಿತ ಅವ್ರಿಗೆ ನ್ಯಾಯ ಸಿಗುತ್ತೆ. ಆ ಒಂದು ಪ್ರಯತ್ನವನ್ನು ಮಾಡೋಣ. ಅವರು ಅನ್ಯಾಯ ಮಾಡದೇ ಇದ್ರೆ ಅಂತ ಮಾತಾಡ್ತೇನೆ. ಯುವಕರು ಡಿಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ಯುವಕರು ನಮ್ಮ ಪ್ರತಿನಿಧಿ ಮಂಗಳ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಂಗಳ, ನಿನ್ನೆ ಈ ಕರಗ ಮಹೋತ್ಸವದಲ್ಲೂ ಕೂಡ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಹೇಳಿದ್ರು, ಇವತ್ತು ಬೆಳಗ್ಗೆ ದರ್ಶನ್ ಪತ್ನಿ ಹಾಗೂ ಸಹೋದರ ಇಬ್ಬರು ಕೂಡ ಬಂದಿದ್ದಾರೆ. ಏನು ಅಪ್ಡೇಟ್ ಇದೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವಿನಾಶ್, ರೇಣುಕಾಸ್ವಾಮಿ ಅವರ ಕೊಲೆ ಆರೋಪದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಈಗ ಆಲ್ರೆಡಿ 1 ತಿಂಗಳಾಯಿತು. ಅವತ್ತಿನಿಂದ ಅಂದರೆ ಏನು ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಸಿಲುಕಿದ್ರು ಅವತ್ತಿನಿಂದ ಇಡೀ ಕುಟುಂಬ, ವಿಜಯಲಕ್ಷ್ಮಿ ಅವರಾಗಿರ್ಬೋದು, ದಿನಕರ್ ಅವರಾಗಿರ್ಬೋದು, ದರ್ಶನ್ ಅವ್ರನ್ನ ಈ ಕೇಸ್ನಿಂದ ಆಚೆ ತರೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿರೋವಂಥದ್ದು. ಈಗ ಆಲ್ರೆಡಿ 1 ತಿಂಗಳಾಗಿದೆ. ಇಷ್ಟು ದಿನದವರೆಗೂ ವಿಜಯಲಕ್ಷ್ಮಿ ಅವರು ಒಂದು ಕಾನೂನಿನ ಮೂಲಕ ದರ್ಶನ್ ಅವರನ್ನ ಆಚೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದರೆ ಇದೀಗ ಅವರು ರಾಜಕೀಯ ಮುಖಂಡರನ್ನ ಕೂಡ
ಭೇಟಿ ಮಾಡ್ತಿರೋವಂಥದ್ದು. ಅವರು ಇವತ್ತು DCM DKಶಿ ಅವರನ್ನ ಸದಾಶಿವನಗರದ ನಿವಾಸದಲ್ಲಿ ದರ್ಶನ್ ಅವರು ಏನು ಪತ್ನಿ ವಿಜಯಲಕ್ಷ್ಮಿ ಮತ್ತೆ ದಿನಕರ್ ಅವರು ಹಾಗೆ ನಿರ್ದೇಶಕ ಪ್ರೇಮ್ ಅವರು ಕೂಡ ಬಂದು ಇವತ್ತು ಭೇಟಿ ಮಾಡಿರುವಂತದ್ದು. ಅಂದ್ರೆ ನೆನ್ನೆಯಷ್ಟೇ ಕರಗ ಮಹೋತ್ಸವದಲ್ಲಿ DKಶಿ ಅವರು ಒಂದು ಮಾತನ್ನ ಹೇಳಿದ್ರು, ಏನಾದ್ರೂ ಅನ್ಯಾಯ ಆದ್ರೆ ಸರಿಪಡಿಸ್ತೀನಿ, ವಿಜಯಲಕ್ಷ್ಮಿ ಅವರನ್ನ ಭೇಟಿ ಮಾಡ್ತೀನಿ, ಅವರು ನನ್ನನ್ನು ಕೇಳ್ಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಈಗ ಅಂದ್ರೆ ಈಗ ಪೊಲೀಸ್ ಅವ್ರಿಗೆ ಹೇಳಿಕೆಯನ್ನ ಕೊಟ್ಟಿರ್ತಾರೆ ದರ್ಶನ್ ಅವರು, ಆದ್ರೂ ಕೂಡ ಸಾಕಷ್ಟು ವಿಷಯಗಳನ್ನ ಏನು ಸಹೋದರನ ಜೊತೆ ಹಾಗೆ ಪತ್ನಿಯ ಜೊತೆ ಹಂಚಿಕೊಂಡಿರ್ತಾರೆ ಕೆಲವೊಂದು ವಿಷಯಗಳನ್ನ. ಅಂದ್ರೆ ಕೊಲೆ ಕೇಸ್ನಲ್ಲಿ ಯಾವ ರೀತಿ ಆಯ್ತು ಏನಾಯ್ತು ಅಂತ ಹೇಳ್ಬಿಟ್ಟು ಅದನ್ನ ಈಗ ದರ್ಶನ್ ಅವರ ಕಡೆಯಿಂದ ಈಗ DCM ಏನು DKಶಿ ಅವರಿದ್ದಾರೆ ಅವರಿಗೆ ಒಂದು ಈ ಮಾಹಿತಿಯನ್ನ ದರ್ಶನ್ ಅವರು ಏನೆಲ್ಲ ಹೇಳಿದ್ದಾರೆ, ಅಂದ್ರೆ ನಾನು ಈ ಒಂದು ಕೊಲೆ ಕೇಸ್ನಲ್ಲಿ ಇರ್ಲಿಲ್ಲ, ಜಸ್ಟ್ ಅಲ್ಲಿ ಹೋಗಿ ವಿಸಿಟ್ ಆಗಿ ಬಂದೆ ಏನಾದ್ರು ಹೇಳಿರ್ತಾರೆ, ಆ ಒಂದು ಮಾಹಿತಿಯನ್ನ ತಂದು ಇಲ್ಲಿ ಇವತ್ತು DCM ಮುಂದೆ ಇಡ್ತಿರೋಂಥದ್ದು ವಿಜಯಲಕ್ಷ್ಮಿ ಮತ್ತು ದಿನಕರ್ ಅವರು. ಅಂದ್ರೆ ವಿಜಯಲಕ್ಷ್ಮಿ ಅವರು ಯಾವುದೇ ಕಡೆಯಿಂದ ಆದ್ರೂ ದರ್ಶನ್ ಅವ್ರನ್ನ ಆಚೆ ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿರೋದು. ಅಂದ್ರೆ ಬೈ ಚಾನ್ಸ್ ಈಗ DCM ಅವ್ರನ್ನ ಭೇಟಿ ಮಾಡೋದಾಗಿರ್ಬೋದು, CM ಅವ್ರನ್ನ ಭೇಟಿ ಮಾಡಿರ್ಬೋದು, ಅವನೇನಾದ್ರು ಭೇಟಿ ಆದ್ರೆ ಸಹಾಯ ಆಗುತ್ತಾ, ಅದರ್ವೈಸ್ ಏನಾದ್ರು ಆಚೆ ತರೋದಕ್ಕೆ ಪ್ರಯತ್ನ ಆಗುತ್ತಾ ಅನ್ನೋ ಒಂದು ಕಾರಣದಿಂದ ಅವರು ಎಲ್ಲಾ ಕಡೆಯಿಂದನೂ ಕೂಡ ಅವರು ಪ್ರಯತ್ನವನ್ನ ಪಡ್ತಿರೋಂಥದ್ದು. ಅವನ ಸದ್ಯಕ್ಕೆ ಈಗ ಆಲ್ರೆಡಿ ಅವರು ಬಂದು ಒಂದು 25 ನಿಮಿಷ ಆಯ್ತು, DCM ಅವ್ರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ ಏನೆಲ್ಲ ಕೇಳಬೇಕು ಅದನ್ನ DCM ಕೂಡ ಕೇಳ್ತಿದ್ದಾರೆ. ಸೊ ಅವ್ರು ಹೇಳ್ದಾಗೆ ನಾವು ಕಾನೂನಿಗೆ ಗೌರವ ಕೊಡಬೇಕು, ಆದ್ರೆ ಏನಾದ್ರೂ ಅನ್ಯಾಯ ಆಗಿದ್ರೆ ಸೊ ನಾನು ಸರಿಪಡಿಸ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು DCM ಕೂಡ. ಸೊ ಇದೆಲ್ಲದ್ರ ಬಗ್ಗೆ ಈಗ ಅವ್ರ ಜೊತೆ ಕುತ್ಕೊಂಡು ಕುಟುಂಬದ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತಿರೋಂಥದ್ದು. ಅವಿನಾಶ್, ಧನ್ಯವಾದ ಮಂಗಳ ಮಾಹಿತಿಗಾಗಿ.